ನೇತ್ರ ಪ್ಲೀಸ್, ಇವಾಗ ನಾನು ನಿನ್ನ ಹತ್ರ ಏನೇನು ಹೇಳಿದ್ದೀನಿ ದಯವಿಟ್ಟು ಇದನ್ನು ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು, ಓಕೆನಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನೀನು ಹೊರಗಡೆ ಹೋದ್ಮೇಲೆ ಖುಷಿ ಅಕ್ಕ ಗ್ಯಾರಂಟಿ ನಿನಗೆ ಕೇಳ್ತಾಳೆ, ಯಾಕೆ ಸಾಗರ್ ಡಲ್ಲಿದ್ದ, ನಿನ್ನ ಹತ್ರ ಏನಾದರೂ ಹೇಳಿದ್ದ ಅಂತ. ಅದಕ್ಕೋಸ್ಕರ ಪ್ಲೀಸ್ ನೀನು ಖುಷಿ ಅಕ್ಕನ ಹತ್ರ ಏನೂ ಹೇಳೋಕೆ ಹೋಗ್ಬೇಡ, ಆಮೇಲೆ ಮತ್ತೆ ಖುಷಿ ಅಕ್ಕ ಇನ್ನೂ ಟೆನ್ಷನ್ ಆಗಿಬಿಡ್ತಾಳೆ. ಅದಕ್ಕೆ ಸರಿ ಸರ್, ನಾ ಹೇಳೋದಿಲ್ಲ, ಬೇರೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಸರ್, ನಾಳೆನೇ ನಾವು ಫಾರ್ಮ್ ಹೌಸ್ಗೆ ಹೋಗೋಣ, ಅಲ್ಲೇ ಇದ್ದು ಪತ್ತೆ ಹಚ್ಚೋಣ ಕಳ್ಳ ಯಾರು ಅಂತ. ಇಲ್ಲಿ ಕೂತ್ಕೊಂಡು ನಾವು ಏನೇ ಪ್ಲ್ಯಾನ್ ಮಾಡಿದ್ರು, ಏನೇ ಯೋಚನೆ ಮಾಡಿದ್ರು, ಏನೇ ಟೆನ್ಷನ್ ಮಾಡ್ಕೊಂಡ್ರು ಏನೂ ಯೂಸ್ ಇಲ್ಲ. ನನಗೂ ಅದೇ ಸರಿ ಅನ್ನಿಸ್ತಾ ಇದೆ. ನೀನು ಬರ್ತೀಯಾ ನನ್ನ ಜೊತೆ? ನಾ ಒಂದು 2 ಡೇಸ್ ಅಲ್ಲೇ ಫಾರ್ಮ್ ಹೌಸ್ನಲ್ಲಿನೇ ಇದ್ದು ಪತ್ತೆ ಹಚ್ಚಬೇಕು. ಇಲ್ಲ ಅಂದರೆ ಆಗೋದಿಲ್ಲ ಇದು. ನಾನು ಒಬ್ಬನೇ ಹೋಗ್ತಿದ್ದೆ, ಬಟ್ ಇವಾಗ ಚರಣ ಅವ್ರನ್ನ ಕರ್ಕೊಂಡು ಹೋದ್ರೂ ಇಲ್ಲಿ ಆಫೀಸ್ ಕೆಲಸ ನೋಡ್ಕೊಳ್ಳೋರಿಲ್ಲ. ಅದಕ್ಕೋಸ್ಕರ ನಿತಿನನ್ನು ಕರ್ಕೊಂಡು ಹೋದರೆ ಅವನಿನ್ನೂ ಸಣ್ಣವನು, ಅವನಿಗಿನ್ನೂ ಅಷ್ಟು ಏನೂ ಗೊತ್ತಾಗೋದೇ ಇಲ್ಲ. ಯಾರಾದರೂ ಕಾಲ್ ಮಾಡಿಬಿಟ್ರೆ ಅಥವಾ ಫ್ರೆಂಡ್ಸ್ ಏನಾದರೂ ಕಾಲ್ ಮಾಡಿಬಿಟ್ರೆ ಅವ್ನು ಹೇಳಿಬಿಡ್ತಾನೆ ನಾನು ಫಾರ್ಮ್ ಹೌಸಲ್ಲಿದ್ದೀನಿ ಅಂತ. ಇವಾಗ ಸದ್ಯಕ್ಕೆ ನಾವು ಫಾರ್ಮ್ ಹೌಸ್ಗೆ ಹೋಗೋದು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದು ಬೇಡ. ನಾವು ಸಡನ್ನಾಗಿ ಅಲ್ಲಿ ಹೋಗೋಣ, ಸಡನ್ನಾಗಿ ಪ್ಲ್ಯಾನ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡೋಣ. ಅದಕ್ಕೆ ನೀನು ಬರ್ತೀಯಾ ಫಾರ್ಮ್ ಹೌಸ್ಗೆ? ಸರಿ ಸರ್, ಬರ್ತೀನಿ, ಅದರಲ್ಲೇನಿದೆ. ಸರಿ ಸರ್, ನಾಳೆ ಹೋಗೋಣ, ಬೆಳಗ್ಗೆ ಬೇಗ ಬರ್ತೀನಿ. ನಾನು ಆಫೀಸ್ಗೆ ಅಂತಲೇ ಹೇಳಿ ಬರ್ತೀನಿ. ಮನೆಯಲ್ಲಿ ನಮ್ಮ ಮನೆಯಲ್ಲಿ ಹೇಳಿ ಬರ್ತೀನಿ, 2 ಡೇಸ್ ಇಲ್ಲೇ ಸಿಟಿನಲ್ಲಿನೇ ಇರ್ತೀನಿ ಅಂತ ಹೇಳಿ ಬರ್ತೀನಿ ಸರ್. ನಾಳೆನೇ ಹೋಗೋಣ. ಸರ್ ಪ್ಲೀಸ್, ಇವಾಗಾದರೂ ಸ್ವಲ್ಪನಾದರೂ ಏನಾದರೂ ತಿನ್ಬರ್ರಿ. ನೀವೇನೂ ತಿಂದಿಲ್ಲ ಅಂತ ಮನೆಯಲ್ಲಿ ಯಾರೂ ಏನೂ ತಿಂದೇ ಇಲ್ಲ. ನೀವು ಹೀಗೆ ಟೆನ್ಷನ್ ಮಾಡ್ಕೊಂಡು ಕೂತು ಅಂದರೆ ಅವರಿಗೂ ಟೆನ್ಷನ್ ಆಗುತ್ತೆ. ಆಮೇಲೆ ನಿಮಗೆ 1000 ಸಲ ಕೇಳ್ತಾರೆ, ಏನಾಯಿತು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ. ನೀವು ನಾರ್ಮಲ್ ಆಗಿರಿ ಸರ್. ಇವಾಗ ನೀವು ಈ ಥರ ಟೆನ್ಷನ್ ಮಾಡ್ಕೊಂಡು ಕೂತು ಅಂದರೆ ಏನಾದರೂ ಸೊಲ್ಯೂಷನ್ ಸಿಗುತ್ತಾ? ಏನೂ ಇಲ್ಲ. ಅದಕ್ಕೆ ಪ್ಲೀಸ್ ಒಂದು ಸ್ವಲ್ಪ ಕೂಲಾಗಿರಿ ಸರ್. ಸರಿ ನೇತ್ರ, ನೀನು ಹೇಳೋದು ಸರಿಯೇ. ನಾನು ಟೆನ್ಷನ್ ಮಾಡ್ಕೊಂಡು ಕೂತು ಅಂದರೆ ಪಾಪ ನಮ್ಮ ಮನೆಯಲ್ಲಿರೋರು ಎಲ್ಲರೂ ಟೆನ್ಷನ್ ಮಾಡ್ಕೋತಾರೆ. ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲಾಗಿದ್ದೆ. ಬರ್ರಿ ಸರ್, ಹಾಗಾದರೆ ಸ್ವಲ್ಪನಾದ್ರೂ ಟಿಫಿನ್ ಮಾಡಿ ಬರ್ರಿ. ಸರಿ ನಡಿ, ನೀ ಹೋಗಿರೋ, ನಾ ಬರ್ತೀನಿ. ನೇತ್ರ ಹತ್ರ ಮಾತಾಡಿದರೆ ಎಂಥ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಆಮೇಲೆ ಏನೋ ಒಂಥರ ಸಮಾಧಾನ ಕೂಡ ಅನಿಸುತ್ತೆ. ಖುಷಿ, ನೀ ಎಷ್ಟೊತ್ತು ವೇಟ್ ಮಾಡಿದ್ರು ಅಷ್ಟೆ. ಅಲ್ಲ, ನಮ್ಮ ಕೈಯಾಗ ರಂಸೋದಾಗಿಲ್ಲ ಸಾಗರನ್ನ, ಇನ್ನು ಈ ಹುಡುಗಿ ನೇತ್ರ ಈಕೆ ಸಮಾಧಾನ ಮಾಡಿಬಿಡ್ತಾಳನ್ನ ಸಾಗರನ್ನ. ಖುಷಿ ಅಕ್ಕ, ಸಾಗರ ಮಾವ ಭಾಳ ಸಿಟ್ನಾಗದಾನ. ಯಾವುದೇ ಕಾರಣಕ್ಕೂ ರೂಮಿಂದ ಹೊರಗಡೆ ಬರೋದೇ ಇಲ್ಲ. ನನಗೆ ಎಂಥ ಬರೀ ಬೈದು ಬಿಟ್ಟ ಗೊತ್ತನ. ನೀನು ಹೋಗಿ ಹೋಗಿ ಆ ಹುಡುಗಿ ನೇತ್ರನ ಕರೆದಿದೆ. ಏನು ಅನ್ಬೇಕವ ನಿನ್ನ ತಲೆಗೆ? ಅತ್ತೆ ಪ್ಲೀಸ್ ಒಂದು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಾಗರ್ ಹೊರಗಡೆ ಬಂದರೆ ಸಾಕು ಅಂತ ನಾನು ಅಂತ ಇದ್ದೀನಿ. ನೀವು ನೋಡಿದರೆ ಆಡ್ಕೋತಾ ಇದ್ದೀರಲ್ಲ ನೇತ್ರ ಬಗ್ಗೆ. ನಾನು ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಪ್ಲೀಸ್ ಸುಮ್ಮನೆ ಇದ್ಬಿಡಿ ನೀವು. ನಿಮಗೆ ನಾನು ನೇತ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಸುಮ್ಮನೆ ಇದ್ಬಿಡಿ, ನನಗೆ ನಂಬಿಕೆ ಇದೆ. ಖುಷಿ ಅಕ್ಕ, ನೇತ್ರ ಯಾಕೆ ಬಂದಿದ್ದಾಳೆ ಮನೆಗೆ? ಬಾರವ, ನೀನೊಬ್ಬಕ್ಕೆ ಕಮ್ಮಿ ಇದ್ದಿ ಮನೆಯಾಗ, ನೀನೊಬ್ಬಕ್ಕೆ ಬಾ. ಆಂಟಿ, ನಾ ಮಾತಾಡ್ಸಿದ್ದು ಖುಷಿ ಅಕ್ಕನ್ನ, ನಿಮ್ಮನ್ನಲ್ಲ. ನೀವು ನಿಮ್ಮ ಪಾಡಿಗೆ ಸುಮ್ಮನೆ ಇದ್ದರೆ ಸಾಕು. ಖುಷಿ ಅಕ್ಕ, ನೇತ್ರ ಯಾಕೆ ಬಂದಿದ್ದಾಳೆ ಮನೆಗೆ? ಇನ್ನದಕ್ಕೆ ಸಾಗರ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನೇತ್ರಂಗೆ ಕರೆಸಿದ್ದಾಳೆ ಖುಷಿ. ಸಮಾಧಾನ ಮಾಡಿಸಿ ಕರ್ಕೊಂಬರ್ತಾಳಂತೆ ನೇತ್ರ, ಅದು ಸಾಗರನ್ನ. ಇದಕ್ಕೆ ಏನು ಹೇಳ್ಬೇಕು ನಮ್ಮ ಖುಷಿಗೆ? ಇವಾಗ ನಿನ್ನನ್ನು ಕರ್ಸಾಳನ. ನೀನು ಹೋಗಿ ಇವಾಗ ಸಾಗರನ್ನ ರಮಿಸಿ ಹೊರಗೆ ಕರ್ಕೊಂಬರ್ತೀಯ? ಖುಷಿ, ಇನ್ನೂ ಎಷ್ಟು ಜನನ ಕರೆಸ್ತೇವ ಮನೆಗೆ? ಏನಕ್ಕ, ಸಾಗರ್ ಬೇಜಾರಿನಲ್ಲಿದ್ದಾನ? ಯಾಕೇನಾಯಿತು? ಏನೋ ಗೊತ್ತಿಲ್ಲ ಕೃತಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ರೂಮಲ್ಲಿ ಸೇರ್ಕೊಂಡವನು ಇನ್ನೂ ಹೊರಗಡೆ ಬಂದೇ ಇಲ್ಲ. ಏನಕ್ಕ ನೀನು ನನಗೊಂದು ಕಾಲ್ ಕೂಡ ಮಾಡೋಕ್ಕಾಗಲ್ಲ? ನಾನು ಬಂದು ಸಾಗರ ಹೇಳ್ತಿದ್ದೆ ತಾನೆ. ಏನಕ್ಕ ನೀನು ಅದು ಹೋಗಿ ಹೋಗಿ ಆ ನೇತ್ರನ ಕರೆದಿದ್ದೀಯಾ? ಯಾಕಕ್ಕ ಅಷ್ಟು ಹೊರಗೆ ನೋಡಾಕ್ಬಿಟ್ನಾ ನಾನು? ಚೆ ಹಾಗೇನಿಲ್ಲ, ನೇತ್ರ ಹೇಗಾದರೂ ಕನ್ವಿನ್ಸ್ ಮಾಡ್ತಾಳೋ ಏನು ಅಂತ ಕರೆದೆ ಅಷ್ಟೇ. ನಿನ್ನನ್ನು ಕರಿಬಾರ್ದು ಅಂತ ಏನಿಲ್ಲ, ಏನು ತಪ್ಪು ತಿಳ್ಕೊಬೇಡ. ಈಕೆ ಒಬ್ಬಕ್ಕೆ ಬಾಕಿ ಇದ್ಲು. ಸಾಗರ್ ಸಿಟ್ಟಿನಲ್ಲಿದ್ದರೆ ಯಾರ ಮಾತನ್ನು ಕೇಳೋದಿಲ್ಲ, ಅದರಲ್ಲಿ ಈ ನೇತ್ರ ಮಾತು ಕೇಳ್ತಾನಂತ ಅದು ಹೆಂಗೆ ತಿಂಕ್ ಮಾಡಿದೆ ಅಕ್ಕ ನೀನು? ಜೋ, ಏನು ಹೇಳ್ಬೇಕಕ್ಕ ನಿನಗೆ? ಬಂದ್ಲು ನೋಡು ನೇತ್ರ. ಅಯ್ಯೋ ಪಾಪ, ಸಾಗರ್ ಹತ್ರ ಸರಿಯಾಗಿ ಬೈಸ್ಕೊಂಡು ಬಂದಂಗಿದೆ. ಖುಷಿ ಅಕ್ಕ, ನಾನು ಹೇಳಿಲ್ಲ, ಸಾಗರ್ ಯಾರ ಮಾತನ್ನು ಕೇಳೋದಿಲ್ಲ, ನನ್ನ ಮಾತಷ್ಟೇ ಕೇಳೋದು. ಬೇಕಾದ್ರೆ ನೋಡಕ್ಕ, ಈಗ ಹೋಗಿ ಹೆಂಗೆ ಕರ್ಕೊಂಬರ್ತೀನಿ ಸಾಗರನ್ನ. ಅದಕ್ಕೆ ಹೇಳೋದಕ್ಕ, ನೇತ್ರ ಎಷ್ಟೊತ್ತಿದ್ರು ಜಸ್ಟ್ ಎಂಪ್ಲಾಯಿ ಅಷ್ಟೇ. ಅವಳನ್ನು ಅತ್ತಿಯಾಗಿ ಮನೆಗೆ ಸೇರಿಸ್ಕೊಳೋದಕ್ಕೆ ಹೋಗಬೇಡಿ. ನಾ ಇವಾಗ ಹೋಗಿ ಬರ್ತೀನಿ ನೋಡು. ನೇತ್ರ, ಯಾಕಮ್ಮ ಸಾಗರ್ ಬರಲಿಲ್ಲ? ಸಾಗರ್ ಏನಾದರೂ ಬೈದ್ನ ನಿನಗೆ? ಸಾರಿ ನೇತ್ರ, ಸಾಗರ್ ಸಲುವಾಗಿ ನಾನು ಹಿಂಗೆ ಸಾರಿ ಕೇಳ್ತೀನಿ, ಬೇಜಾರಾಗಬೇಡ ಪ್ಲೀಸ್. ಖುಷಿ ಮೇಡಮರ, ನಿಮ್ಮ ಹಿಂದೆ ನೋಡಿ. ಸಾಗರ್ ಬಂದ್ಬಿಟ್ಯಾ? ನನಗಂತೂ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ? ಯಾಕೆ ಸಾಗರ್ ಬೇಜಾರಾಗಿದ್ದಿ? ನೀನು ಟೆನ್ಷನ್ ಆಗಿ ಆ ಥರ ರೂಮ್ ಸೇರ್ಕೊಂಡ್ಬಿಟ್ರೆ ನನ್ನ ಕೈಕಾಲೇ ಆಡಲ್ಲ ಗೊತ್ತಾ? ಇವಾಗ ನೀನು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ?
ಸಾರಿ ಅಕ್ಕ, ಅದು ಆಫೀಸಿಂದ ಏನೋ ಟೆನ್ಷನ್ ಇತ್ತಲ್ಲ, ಅದಕ್ಕೋಸ್ಕರ ರೂಮಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೆ. ಸಾರಿ ಅಕ್ಕ, ಇನ್ನೊಂದ್ಸಲ ಈ ಥರ ಮಾಡಲ್ಲ, ಓಕೆನಾ? ಏನೇ ಇದ್ರೂ ಆಫೀಸಿನ ಕೆಲಸನ ಆಫೀಸಲ್ಲೇ ಬಿಟ್ಟು, ಆಫೀಸ್ ಟೆನ್ಷನ್ ಆಫೀಸಲ್ಲೇ ಬಿಟ್ಟು ಬಂದುಬಿಡ್ತೀನಿ, ಓಕೆನಾ? ಸರಿ ಸಾಗರ್, ನಿನ್ನ ನೋಡಿ ನನಗಂತೂ ಭಾಳ ಖುಷಿ ಆಗ್ತಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನೈಟು ಸರಿಯಾಗಿ ನೀವು ಊಟ ಮಾಡಲಿಲ್ಲ. ನಡಿ, ನನಗೆ ನಾಷ್ಟ ಹಾಕ್ಕೊಡ್ತೀನಿ, ಫಸ್ಟ್ ನಾಷ್ಟ ತಿನ್ನಂತೆ ಅಂತ. ಸರಿ ಅಕ್ಕ, ನೀನು ನಾಷ್ಟ ಮಾಡಿಲ್ಲಲ್ಲ, ಬಾ ನೀನು ನಾಷ್ಟ ಮಾಡಂತೆ ಅಂತ. ಸರಿ, ನೀನು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿರು, ನಾ ಬರ್ತೀನಿ. ನೇತ್ರ, ಥ್ಯಾಂಕ್ಸ್ ನೇತ್ರ, ನನಗೆ ನಿನ್ನ ಮೇಲೆ ಫುಲ್ ನಂಬಿಕೆ ಇತ್ತು. ನೀವು ಹೋಗಿ ನೇತ್ರ ಸಾಗರನ್ನು ಕರ್ಕೊಂಡು ಬಂದೇ ಬರ್ತೀಯಾ ಅಂತ. ನೋಡು ನೀನು ಹೇಗೆ ಕರ್ಕೊಂಡು ಬಂದೆ ಸಾಗರನ್ನು. ಬಾ ನೇತ್ರ, ನೀನು ಟಿಫಿನ್ ಮಾಡಂತೆ ಅಂತ ಬಾ. ಇಲ್ಲ ರೀ ಖುಷಿ ಮೇಡಮರ, ನೀವು ಮಾಡಿ, ನಮ್ಮ ಮನೆಯಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ನಾನು ಬೆಳಗ್ಗೆ ಟಿಫಿನ್ ಮಾಡ್ಕೊಂಡೇ ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ಮನೆಗೆ ಹೋಗಿ 1-2 ಅವರ್ಸ್ ಬಿಟ್ಟು ಬರ್ತೀನಿ, ಆಫೀಸ್ಗೆ ಹೋಗಬೇಕು. ಅದಕ್ಕೆ ಪ್ಲೀಸ್ ನೀವು ಹೋಗಿ. ಹೌದಾ, ಸ್ವಲ್ಪನಾದರೂ ತಿನ್ಬಾ. ಇಲ್ಲ ರೀ ಮೇಡಮರ, ನೀವು ಹೋಗಿ, ಇವಾಗ ಶಾರ್ಟ್ ಲೀವ್ ಹಾಕಿದ್ದೀನಿ, ಅದಕ್ಕೆ ಬೇಗ ಹೋಗಿ ಬಂದುಬಿಡ್ತೀನಿ ಮನೆಗೆ. ಹೌದಾ, ಸರಿ, ಹಾಗಾದರೆ ನಾನು ಹೋಗ್ತೀನಿ. ಸಾಗರ್ ಏನೂ ತಿಂದೇ ಇಲ್ಲ, ಅದಕ್ಕೆ ಟಿಫಿನ್ ಮಾಡಿಸ್ತೀನಿ ಅವನಿಗೆ. ಸರಿ, ನೀವು ಹೋಗಿರಿ ಮೇಡಮರ್. ಹಲೋ ಕೃತಿ ಮೇಡಮರೇ, ಯಾಕೆ ಶಾಕ್ ಆಯ್ತಾ? ಸಾಗರ್ ನನ್ನ ಮಾತು ಕೇಳೇ ಕೇಳ್ತಾನೆ. ನೀನು ಹೋಗಮ್ಮ, ಹೋಗಿ ಟಿಫಿನ್ ಮಾಡಿ ಮಲ್ಕೋ ಹೋಗು. ನಿಂಗೊಂದು ವಿಷಯ ಗೊತ್ತಾ ಕೃತಿ? ಸಾಗರ್ ಸರ್ ನಿನಗಿಂತ ಜಾಸ್ತಿ ನನಗೆ ಕೇರ್ ಮಾಡ್ತಾರೆ. ಬಾಯಿ ಕೃತಿ. ನೇತ್ರ ನೇತ್ರ ನೇತ್ರ, ಎಷ್ಟು ಅಡ್ಡಾಗಿದೆಯಲ್ಲ ನನ್ನ ದಾರಿಗೆ. ಮಾಡ್ತೀನಿ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಹಾಗೆ ಈ ಸಾಗರನ್ನು ಸುಮ್ಮನೆ ಬಿಡೋದಿಲ್ಲ. ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದೀರಲ್ಲ ಇಬ್ಬರು. ನಾನು ಎಷ್ಟು ಹಿಂದೆ ಬರ್ತಾಯಿದ್ದೀನಿ ನಿನಗೆ ಸಾಗರ್. ಆದರೆ ನೀನು ನನ್ನನ್ನು ಬಿಟ್ಟು ಈ ಹಳ್ಳಿ ಹುಡುಗಿ ನೇತ್ರನ ಇಷ್ಟಪಡ್ತಾ ಇದೆಯಾ? ನಾನು ಮಾತ್ರ ನಿಮ್ಮಿಬ್ಬರು ಒಂದಾಗೋದಕ್ಕೆ ಬಿಡೋದಿಲ್ಲ, ನೋಡ್ತಾ ಇರಿ. ಬಾಯಿ ಮುಚ್ಚು ಮಮ್ಮಿ, ಬಾಯಲ್ಲಿ ನೊಣ ಹೋದರೆ ಕಷ್ಟ. ನೋಡಲಿ ಆಕೆ ನೇತ್ರ ಹೋಗಿ ಹೆಂಗೆ ಏನು ಮಾಡಿಲ್ಲ ಏನು. ಸಾಗರನ ಹೆಂಗೆ ಕರ್ಕೊಂಡು ಬಂದೆ ನೋಡು ರೂಮಿಂದ. ಈಗ ನೋಡು ಖುಷಿ, ಆಮೇಲೆ ಮನೆಯಲ್ಲಿರೋರು ಎಲ್ಲರೂ ನೇತ್ರನ ಹೊಗಳಿದ್ದೆ. ನೀನು ಇದೆಯೋ, ಹೋಗಿ ಕರ್ಕೊಂಬ ಅಂತಂದ್ರೆ ಹತ್ಕೊಂತ ಬಂದಳು ರೂಮಿಂದ. ಮಮ್ಮಿ, ಮಾಮ ಹೆಂಗೆ ಬೈದ ಗೊತ್ತಾ ನನಗೆ? ಇನ್ನೊಂದು ಸ್ವಲ್ಪ ಹೊತ್ತು ನಾನೇನಾದರೂ ಅಲ್ಲಿ ನಿಂತ್ಕೊಂಡಿದ್ರೆ ಕಪ್ಪಳಕ್ಕೆ ಹೊಡಿತಿದ್ದ. ಕಪ್ಪಳಕ್ಕೆ ಹೊಡೆಸ್ಕೊಂಡ್ರೂ ಪರವಾಗಿಲ್ಲ, ಅಲ್ಲೇ ನಿಂತ್ಕೊಂಡು ಕರ್ಕೊಂಡು ಬರಬೇಕಾಗಿತ್ತು. ನೀನು ಎಂಥ ಮಗಳು ಹುಟ್ಟಾಳ ನನ್ನ ಹೊಟ್ಟೆನಲ್ಲಿ. ಇವಾಗ ಮಮ್ಮಿ ಯಾವಾಗ ನೋಡಿದ್ರೆ ಬರೀ ಬೈಯೋದ್ರಲ್ಲಿನೇ ಇರ್ತೀಯ. ಇಲ್ಲ, ಈ ನೇತ್ರ ದತಿ ಆಯಿತು. ಯಾಕೋ ಇವರಿಬ್ಬರು ಭಾಳ ಹತ್ರ ಆದಂಗೆ ಆಗ್ತಾಯಿದ್ದಾರೆ. ಇಲ್ಲ, ಇವ್ರನ್ನ ಇಬ್ಬರನ್ನೂ ಹೇಗಾದರೂ ಮಾಡಿ ದೂರ ಮಾಡಲೇಬೇಕು ನಾನು. ಇಲ್ಲ ಅಂದರೆ ನನ್ನ ಮಗಳು ಈ ಮನೆ ಸೊಸೆ ಆಗೋದಕ್ಕಾಗೋದಿಲ್ಲ. ಏನ್ರಿ ಇಲ್ಲಿ ಬಂದು ಕುತ್ಕೊಂಡಿರಲ್ಲ, ಮಲ್ಕೋಬೇಕಿಲ್ಲ? ಭಾಳ ತನಕ ಕುತ್ಕೋಬೇಡ್ರಿ, ಇನ್ನೂ ಸ್ವಲ್ಪ ಹೊತ್ತು ಮಕ್ಕೋ ಹೋಗ್ರಿ. ಇಲ್ಲ ಅಂಬಿ, ಯಾಕೋ ಮಕ್ಕೊಂದು ಬ್ಯಾಸರ ಆತ, ಅದಕ್ಕೆ ಗಾಡಿಗೆ ಒಂದು ಸ್ವಲ್ಪ ಹೊತ್ತು ಬಂದು ಕುತ್ಕೊಂಡ್ರಾಯ್ತಂತ ಇಲ್ಲೇ ಬಂದು ಕುತ್ಕೊಂಡೀನಿ ನೋಡು. ಯಾಕ್ರಿ, ಏನಾರ ಮತ್ತು ಹೊಟ್ಟೆ ನೋವು ಕುಂತೈತನ? ಮತ್ತೇನಾರ ತ್ರಾಸ ಆಗುಂತೈತ? ಇಲ್ಲ ಹಾಗೇನಿಲ್ಲ, ಆರಾಮದೀನಿ, ಹೊಟ್ಟೆ ನೋವು ಇಲ್ಲ, ಏನಿಲ್ಲ, ಆರಾಮದೀನಿ ಈಗ. ಆರಾಮಾಗೈತಂತಂದು ಮತ್ತೆ ಹಳೇದ ಏನಾರು ಚಲೋ ಮಾಡ್ಬೇಕಂತ ಏನಾರು ಯೋಚನೆ ಮಾಡಕುಂತೀರನ್ರಿ ಮಾವರ? ಹೌದನ್ರಿ, ಹಂಗೇನಾರು ತಲೆಯಾಗ ಓಡಾಗುಂತೈತನ ಮತ್ತೆ? ಇಲ್ಲಲೇಪ್ಪ, ಇಲ್ಲವ್ವ ಪಂಚವ್ವ, ಹಾಗೇನೂ ಇಲ್ಲ. ನನ್ನ ಜನ್ಮದಾಗ ಇನ್ನೊಂದ್ಸಲ ಅದನ್ನು ಮಾತ್ರ ಮುಟ್ಟಕ್ಕೆ ಹೋಗಲ್ಲಪ್ಪ ನಾನು. ಮೊನ್ನೆರ ಏನದು ಸಾವಿನ ಬಾಗ್ಲನ್ನ ತಟ್ಟಿ ಬಂದಿದ್ದೀನಿ, ಮತ್ತು ವಾಪಸ್ ಅಂತ ಹರಸಾಹಸಕ್ಕೆ ಮಾತ್ರ ಕೈ ಹಾಕಲ್ಲಪ್ಪ. ನಿಜ ಹೇಳಾಕುಂತೀರ ಏನು ಮತ್ತೇನಾರ ಸುಳ್ಳು ಹೇಳಾಕುಂತೀರ ನಮ್ಮನ್ನು ನಂಬ್ಸಕ್ಕಂತಂದು? ಇಲ್ಲಲ್ಲಿ ನಿಜಾನ ಹೇಳಾಕುಂತೀನಿ, ದೇವರಾಣೆಗೂ ನಾ ಇನ್ನೊಂದ್ಸಲ ಕುಡಿಯೋಂಗಿಲ್ಲಪ್ಪ. ಅವತ್ತ ಆಸ್ಪತ್ರೆಗೆ ಹೇಳಲಿಲ್ಲ ನಾನು, ಮತ್ತು ವಾಪಸ್ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟಂಗಿಲ್ಲ ಅಂತಂದು. ಇಲ್ಲಪ್ಪ, ಇನ್ನು ಮೇಲೆ ನನ್ನ ಜೀವನದಾಗ ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಮುಟ್ಟಂಗಿಲ್ಲ. ಮತ್ತೆ ಇನ್ನೊಂದ್ಸಲ ಏನಾರ ಮುಟ್ಟಿದ್ರೆ ನೇತ್ರ ಹತ್ರ ಹೇಳ್ಬಿಡ್ತೀನಿ ನೋಡ್ರಿ ಮಾವರ. ಮತ್ತೆ ಆಕೆ ಡಾಕ್ಟ್ರ್ ಹತ್ರ ಹೇಳ್ತಾಳೆ. ನಾವೆಲ್ಲ ಹೇಳೋಕ್ಕಿಂತ ಮುಂಚೆನೇ ಏನಾಗ್ತೈತೆ ಅನ್ನೋದು ನಿಮ್ಗೆ ಗೊತ್ತೈತೆ ನೋಡ್ರಿ. ಇಲ್ಲಪ್ಪ, ನನ್ನ ನಿಜ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟಂಗಿಲ್ಲ. ಪಾಪ ನನ್ನ ಮಗಳ ನೇತ್ರ ಎಷ್ಟೆಲ್ಲ ಹರಸಾಹಸ ಮಾಡಿ ಡಾಕ್ಟರ್ ಹತ್ರ ಕೈ ಬಿದ್ದು ಕಾಲು ಬಿದ್ದು ಏನೋ ಒಂದು ಗುಳಿಗೆ ಕೊಡ್ಸಾಳ. ಆ ಗುಳಿಗೆ ತೊಗೊಳಕುಂತೀನಿ, ಈಗ ಎಷ್ಟು ಆರಾಮ ಅನ್ಸಾಕುಂತೈತಿ. ಮತ್ತೆ ವಾಪಸ್ ಮುಟ್ಟಂಗಿಲ್ಲಪ್ಪ. ಯಪ್ಪ, ಮುಟ್ಟಿದಂದ್ರೆ ಅಷ್ಟೇ ನನ್ನ ಕತಿ. ಗುಳಿಗೆ ತೊಗೊಂಡ್ರೇನ್ರಿ? ನಾಷ್ಟ ಮಾಡಿ ಗುಳಿಗೆ ತೊಗೊಂಡೀನೀಗ. ಯಪ್ಪ, ಹೆಂಗದ ಈಗ? ಆರಾಮದೀನಪ್ಪ, ಈಗ ನನಗೇನು ತ್ರಾಸೇನೂ ಇಲ್ಲ, ಆರಾಮದೀನಿ. ಗುಳಿಗೆ ತೊಗೊಂಡಿನಿ, ಏನಿಲ್ಲಪ್ಪ. ಏನಾರ ತಿನ್ನಾಕಬೇಕನ, ಮತ್ತೇನಾರ ತಿನ್ನಂಗೆ ಅನಿಸಿದ್ರೆ ಹೇಳಪ್ಪ ನಿನಗೆ. ನೀ ಬೇಜಾರು ಮಾಡ್ಕೊಂಡು ಕುತ್ಕೋಬೇಡ ಹಿಂಗೆ. ಇಲ್ಲಪ್ಪ, ಏನು ಬೇಡ, ಬೇಜಾರೇನಿಲ್ಲ, ಹಂಗೆ ಕುತ್ಕೊಂಡಿನಿ ಅಷ್ಟೆ. ಯಪ್ಪ, ಯಾವುದೇ ಕಾರಣಕ್ಕೂ ಇನ್ನು ಮೇಲೆ ಕುಡಿಯೋಕೆ ಮಾತ್ರ ಹೋಗಬೇಡಪ್ಪ. ಇಲ್ಲಪ್ಪ ಮಗನ, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಕುಡಿಯೋಕೆ ಹೋಗಲ್ಲಪ್ಪ.